Praise the Lord. I welcome you all in the name of our Lord and our Savior Jesus Christ. ಪ್ರೇಸ್ ಲಾರ್ಡ್. ನಮ್ಮ ರಕ್ಷಕ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಸ್ವಾಗತಿಸುವವಳಾಗಿದ್ದೇನೆ. So today's topic we'll go to see regarding the real battle in our lives. ಇವತ್ತು ನಾನು ನಿಮ್ಮೊಂದಿಗೆ ಹಂಚಲಿಕ್ಕಿರುವಂಥ ವಿಷಯ ನಿಜವಾದ ಯುದ್ಧದ ವಿಷಯದಲ್ಲಿ. So what is the real battle? ನಿಜವಾದ ಯುದ್ಧ ಎಂಬುದಾದರೆ ಏನು? It is a sustained fight. ಅದೊಂದು ಉದ್ದವಾಗಿ ನಡೆಯುವಂತಹ ಒಂದು ಯುದ್ಧ. It is a struggle that we overcome. ಅದೊಂದು ನಾವು ಹೋರಾಡುತ್ತಿರುವಂತಹ ಯುದ್ಧ. Not just for one event but reoccurring event. ಅದು ಒಮ್ಮೆ ಬಂದು ಹೋಗುವಂತಹ ಒಂದು ಕಾರ್ಯವಲ್ಲ, ಅದು ಪದೇ ಪದೇ ಬರುವಂತಹ ಒಂದು ಕಾರ್ಯವಾಗಿರುತ್ತದೆ. So we as believers, ನಾವು ವಿಶ್ವಾಸಿಗಳು, we not just live in our body and soul. ನಾವು ನಮ್ಮ ದೇಹದಲ್ಲಿ ಮತ್ತು ಆತ್ಮದಲ್ಲಿ ಜೀವಿಸುವಂಥವರಾಗಿರುತ್ತೇವೆ. So we are spirit being also. ನಾವು ಆತ್ಮಿಕ ಜೀವಿಗಳು ಕೂಡ ಆಗಿದ್ದೇವೆ. Because we are made alive in spirit through Christ. ನಾವು ಆತ್ಮದಲ್ಲಿ ಜೀವಿತರಾಗಿದ್ದೇವೆ ಕ್ರಿಸ್ತನ ಮೂಲಕವಾಗಿ. Who promised his spirit in us when he has ascended to Father. ನಮಗೆ ಯೇಸು ಕ್ರಿಸ್ತನು ವಾಗ್ದಾನ ಮಾಡಿದಂತೆ ಆತನು ಪರಲೋಕಕ್ಕೆ ಏರಿ ಹೋಗುವ ಮೊದಲು ನಮಗೆ ದೇವರ ಆತ್ಮನನ್ನು ವಾಗ್ದಾನ ಮಾಡಿದ್ದಾನೆ. We'll see in John chapter 14 verse 26. ನಾವು ಯೋಹಾನ ಬರೆದ ಪತ್ರಿಕೆ 14ನೇ ಅಧ್ಯಾಯ 26ನೇ ವಚನವನ್ನು ಓದಿ ಕೇಳುವ. We see there, but the advocate, the Holy Spirit, whom the Father will send in my name, will teach you all things and will remind you of everything I have said to you. ಆದರೆ ಆ ಸಹಾಯಕನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು ಎಂಬುದೇ. So this is a promise that we have received when Christ has ascended to heaven. ಈ ಒಂದು ವಾಗ್ದಾನವನ್ನು ನಾವು ಕ್ರಿಸ್ತನಿಂದ ಹೊಂದಿಕೊಂಡಿದ್ದೇವೆ, ಆತನು ಪರಲೋಕಕ್ಕೆ ಏರಿ ಹೋಗುವ ಮೊದಲು. And the one more greatest privilege we know is that in the Bible it says that we are made to be one with his spirit. ಇದು ನಮಗೆ ದೇವರು ಕೊಟ್ಟ ಇನ್ನೊಂದು ದೊಡ್ಡ ಸೌಭಾಗ್ಯ ಎಂಬುದಾಗಿ ನೋಡುವುದಾದರೆ ನಾವು ಆತನ ಆತ್ಮದಲ್ಲಿ ಒಂದಾಗಿದ್ದೇವೆ ಎಂಬುದೇ. We see that in 1 Corinthians chapter 6 verse 17. ಇದನ್ನು ನಾವು ನೋಡುತ್ತೇವೆ ಮೊದಲ ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 17ನೇ ವಚನದಲ್ಲಿ. We'll read that, but whoever is united with the Lord is one with him in spirit. ಇಲ್ಲಿ ಈ ರೀತಿಯಾಗಿ ಬರೆದಿದೆ ಪ್ರಿಯರೇ, ಕರ್ತನ ಸಂಸರ್ಗದಲ್ಲಿರುವವನಾದರೂ ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ ಎಂಬುದಾಗಿ. Yeah, so this is the greatest privilege that we know. ಇದು ನಮಗೆ ದೇವರು ಕೊಟ್ಟ ದೊಡ್ಡ ಸೌಭಾಗ್ಯವಾಗಿದೆ, ನಮಗೆ ತಿಳಿದಂಥದ್ದು. So when we know that we live in spirit, ನಾವು ಯಾವಾಗ ತಿಳ್ಕೊಳ್ತೇವೆ ನಾವು ಆತ್ಮದಲ್ಲಿ ಜೀವಿಸುವ ಜೀವಿಗಳಾಗಿದ್ದೇವೆ we are ಎಂಬುದಾಗಿ, a spirit being ನಾವು ಆತ್ಮಿಕ ಜೀವಿಗಳಾಗಿದ್ದೇವೆ ಎಂಬುದಾಗಿ, and we are united with him, ನಾವು ಕರ್ತನಲ್ಲಿ ಒಂದಾಗಿದ್ದೇವೆ ಎಂಬುದಾಗಿ, we will face the battles. ನಾವು ಹಲವಾರು ಯುದ್ಧಗಳನ್ನು ಕೂಡ ಎದುರು ನೋಡುವವರಾಗಿರುತ್ತೇವೆ. And in fact, these battles are every day. ಮಾತ್ರವಲ್ಲ, ಈ ಯುದ್ಧಗಳು ಪ್ರತಿದಿನವೂ ಬರುವಂಥ ಯುದ್ಧಗಳಾಗಿರುತ್ತದೆ. We see in Galatians chapter 5 verse 17. ಇಲ್ಲಿ ನಾವು ನೋಡ್ತೇವೆ ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 17ನೇ ವಚನದಲ್ಲಿ ಪ್ರಿಯರೇ, So we'll read it. ನಾವು ಓದಿ ಕೇಳುವ. For the flesh desires what is contrary to the spirit, and the spirit what is contrary to the flesh. They are in conflict with each other, so that you are not to do whatever you want. But if you are led by the spirit, you are not under the law. ಯಾಕಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ ಎಂಬುದೇ. So we say that the Bible says that there is conflict between the spirit and the flesh. ಇಲ್ಲಿ ಸತ್ಯವೇದ ಹೇಳಿದಂತೆ ಶರೀರ ಮತ್ತು ಆತ್ಮದಲ್ಲಿ ಯುದ್ಧಗಳಾಗ್ತಾ ಇರುತ್ತವೆ ಎಂಬುದಾಗಿ. So in our day-to-day life, every day we face this battle. ನಮ್ಮ ಪ್ರತಿದಿನನಿತ್ಯದ ಒಂದು ಜೀವಿತದಲ್ಲಿ ನಾವು ಯುದ್ಧಗಳನ್ನು ನಾವು ಎದುರು ನೋಡಬೇಕಾಗುತ್ತದೆ. Day in and day out, there are conflicts. ದಿನ ಪ್ರಾರಂಭವಾಗುವಾಗ ದಿನ ಮುಗಿಯುವಾಗ ಕೂಡ ಹಲವಾರು ರೀತಿಯ ಒಂದು ಯುದ್ಧಗಳಲ್ಲಿ ನಾವು ಇರಬೇಕಾಗ್ತದೆ. And this is what the actual battle is about in a believer's life. ಇದೊಂದು ವಿಶ್ವಾಸ ಜೀವಿತದಲ್ಲಿ ಇರುವಂತ ಯುದ್ಧಗಳು ಪ್ರಿಯರೇ. Not putting others down, ನಾವು ಇನ್ನೊಬ್ಬರನ್ನ ಕೆಳಗೆ ಹಾಕುವಂಥದ್ದಲ್ಲ, or not looking after the running behind the success and gaining wealth and property, ಅದು ಮಾತ್ರವಲ್ಲದೆ ನಾವು ಆಸ್ತಿಯನ್ನು ಅಂತಸ್ತನ್ನು ಮಾಡಿಡುವಂಥದ್ದು ಈ ವಿಷಯದಲ್ಲಿ ಕೂಡ ಅಲ್ಲ, or not paying tit for tat, having grudge on others, ಅಥವಾ ನಾವು ಇನ್ನೊಬ್ಬರ ಮೇಲೆ ಹೊಟ್ಟೆ ಕಿಚ್ಚು ಅಥವಾ ಇನ್ನಿತರ ವಿರುದ್ಧವಾಗಿ ಹೋರಾಡುವಂಥದ್ದಲ್ಲ. That is not our battle. ಅದು ನಮ್ಮ ಯುದ್ಧವಲ್ಲ ಪ್ರಿಯರೇ. But the actual battle is this. ನಿಜವಾದ ಯುದ್ಧ ಯಾವುದೆಂಬುದಾಗಿ ಹೇಳಿದರೆ ಇದು.
it is against our own flesh and spirit. ಇದು ನಮ್ಮ ಸ್ವಂತ ಶರೀರ ಹಾಗೂ ನಮ್ಮ ಸ್ವಂತ ಆತ್ಮದ ವಿರುದ್ಧವಾಗಿ. And all at first, it starts within our mind. ಇದು ಮುಖ್ಯವಾಗಿ ಪ್ರಾರಂಭವಾಗುವುದು ಎಲ್ಲಿ ಎಂಬುದಾಗಿ ನೋಡಿದ್ರೆ ನಮ್ಮ ಮನಸ್ಸಿನಲ್ಲಿ. So these battles, it begins in our mind. ಈ ಯುದ್ಧಗಳು ನಮ್ಮ ಮನಸ್ಸಿನಲ್ಲಿ ಪ್ರಾರಂಭವಾಗುತ್ತದೆ ಪ್ರಿಯರೇ. And also the enemy attacks our mind at first. ಆ ವೈರಿಯು ಮೊದಲು ಆಕ್ರಮಣ ಮಾಡುವಂಥದ್ದು ಯಾವುದು? ಮನಸ್ಸಿಗೆ. So as believers, ನಾವು ವಿಶ್ವಾಸಿಗಳಾಗಿ ಪ್ರಿಯರೇ, when we know the truth, ನಾವು ಸತ್ಯವನ್ನು ತಿಳಿದುಕೊಂಡಾಗ, when we know what is righteousness, ಯಾವುದು ನೀತಿವಂತಿಕೆ ಎಂಬುದಾಗಿ ನನಗೆ ಗೊತ್ತಿದ್ದಾಗ, we must be sober in our minds, ನಾವು ನಮ್ಮ ಮನಸ್ಸಿನಲ್ಲಿ ಜಾಗರೂಕತರಾಗಿರಬೇಕು, knowing that we are called out of darkness to live in light. ನಾವು ಕತ್ತಲೆಯಿಂದ ಬೆಳಕಿನವರಾಗಿ ಆಯಲ್ಪಟ್ಟವರಾಗಿ ತಿಳಿದುಕೊಂಡು, to live the life of his glorious light. ನಾವು ಜೀವಿಸುವಂತ ಜೀವಿತವು ಆತನ ಮಹಿಮೆಯ ಬೆಳಕಿನಲ್ಲಿ ಜೀವಿಸುವಂತವರಾಗಿರಬೇಕು. So as the Bible says in Ephesians chapter 4, ಸತ್ಯವೇದವು ಹೇಳಿದಂತೆ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 19ರಿಂದ 24ನೇ ವಚನ, we'll read it. ನಾವು ಓದುವ. Having lost all sensitivity, they have given themselves over to sensuality so as to indulge in every kind of impurity, and they are full of greed. That, however, is not the way of life you learned. When you heard about Christ and were taught in him in accordance with the truth that is in Jesus, you were taught with regard to your former way of life to put off your old self, which is being corrupted by these deceitful desires, to be made new in the attitude of your minds, and to put on the new self, created to be like God in true righteousness and holiness. Amen. ಅವರು ತಮ್ಮ ದುಸ್ಥಿತಿಗಾಗಿ ಸ್ವಲ್ಪವೂ ಚಿಂತಿಸದೆ ತಮ್ಮನ್ನು ಬಂಡುತನಕ್ಕೆ ಒಪ್ಪಿಸಿಕೊಟ್ಟು ಎಲ್ಲ ವಿಧವಾದ ಅಶುದ್ಧ ಕೃತ್ಯಗಳನ್ನು ಅತ್ಯಾಶೆಯಿಂದ ನಡೆಸುವವರಾಗಿದ್ದಾರೆ. ನೀವಾದರೂ ಕ್ರಿಸ್ತನ ಧರ್ಮವನ್ನು ಅಂಥದ್ದೆಂದು ಕಲಿತುಕೊಳ್ಳಲಿಲ್ಲ. ಆತನನ್ನೇ ಕೇಳಿದಿರಲ್ಲ, ಆತನಲ್ಲಿಯೇ ಉಪದೇಶವನ್ನು ಹೊಂದಿದಿರಲ್ಲ. ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿಬಿಡಬೇಕು. ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು. ನೀವು ನಿಮ್ಮ ಆಂತರ್ಯದಲ್ಲಿ ಹೊಸವರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದ್ದಾಗಿಯೂ ದೇವ ಭಯವುಳ್ಳದ್ದಾಗಿಯೂ ನಿರ್ಮಿಸಲ್ಪಟ್ಟಿದೆ ಎಂಬುದೇ. So we see that the word says that to be made new in the attitudes of your mind. ನಾವಿಲ್ಲಿ ನೋಡ್ತೇವೆ ವಾಕ್ಯದಲ್ಲಿ, ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಬೇಕೆಂಬುದಾಗಿ. Why? Because you are thought of the truth of Christ. ಯಾಕೆ? ನಿಮ್ಮ ಆಲೋಚನೆಗಳು ಕ್ರಿಸ್ತನಿಗೆ ಸತ್ಯದ ಆಧಾರಿತವಾಗಿರಬೇಕೆಂಬುದಾಗಿ. So that you will put off your old life and be transformed in your minds to be new in Christ. ನೀವು ನಿಮ್ಮ ಹಳೆದನ್ನು ತೆಗೆದು ಹಾಕಿಬಿಟ್ಟು ನೀವು ಹೊಸಬರಾಗಿ ಕ್ರಿಸ್ತನಲ್ಲಿ ನಡೆಯಬೇಕೆಂಬುದಾಗಿಯೇ. And during this battle, you will have your choices. ಈ ಒಂದು ಯುದ್ಧದಲ್ಲಿ ನೀವು ನಿಮ್ಮದೇ ಕೆಲವು ಆಯ್ಕೆಗಳನ್ನು ಮಾಡಬೇಕಾಗಿರುತ್ತದೆ ಪ್ರಿಯರೇ. To make what should I do or how should I act during the situation. ನೀವೊಂದು ಯುದ್ಧದ ಕಾಲಘಟ್ಟದಲ್ಲಿ ಹೋಗುವಾಗ ಯಾವ ರೀತಿಯಲ್ಲಿ ನಾನು ನನ್ನ ಮನಸ್ಸನ್ನು ಸಿದ್ಧಪಡಿಸಬೇಕು, ಯಾವ ರೀತಿಯಲ್ಲಿ ನನ್ನನ್ನು ನಾನು ಆ ಯುದ್ಧವನ್ನು ಎದುರಿಸಲಿಕ್ಕೆ ಸಿದ್ಧ ಮಾಡಬೇಕೆಂಬುದು ಆ ವಿಷಯದಲ್ಲಿ. So your choices will be whether it is under the influence of the flesh you do or whether under the influence of the spirit you do. ಈ ಒಂದು ಯುದ್ಧದ ಕಾಲಘಟ್ಟದಲ್ಲಿ ನೀವು ಹೋಗುವಾಗ ನೀವು ನಿಮ್ಮ ಆತ್ಮಕ್ಕನುಸಾರವಾಗಿ ನಡೆಯುತ್ತೀರಾ ಅಥವಾ ಶರೀರ ಸಂಬಂಧವಾಗಿ ನಡೆಯುತ್ತೀರಾ, ಇದು ನಿಮ್ಮ ಆಯ್ಕೆ ಆಗಿರದೆ. And we see in Ephesians chapter 6 verse 12. ನಾವು ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. It says that for our struggles is not against flesh and blood, but against the rulers, against the authorities, against the powers of this dark world, and against the spiritual forces of evil in the heavenly realms. ಇಲ್ಲಿ ನಾವು ನೋಡ್ತೇವೆ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರ ಲೋಕಾಧಿಪತಿಗಳ ಮೇಲೆಯೂ ಆಕಾಶಮಂಡಲದಲ್ಲಿರುವ ದುರಾತ್ಮ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ ಎಂಬುದೇ. But it is against the authority, against the rulers, or against the power of the dark world. ಇಲ್ಲಿ ನಾವು ನೋಡ್ತೇವೆ, ಇದು ಅಂಧಕಾರ ಶಕ್ತಿಗಳ ಮೇಲೆ ನಾವು ಯುದ್ಧ ಮಾಡುತ್ತೇವೆ, ಅವರ ವಿರುದ್ಧವಾಗಿ ನಾವು ಯುದ್ಧ ಮಾಡುತ್ತೇವೆ ಎಂಬುದಾಗಿ ವಾಕ್ಯ ಹೇಳ್ತದೆ.
So we see in other translation means the dark world represents the present world that we are living in. ನಾವು ಈ ಕತ್ತಲ ಲೋಕ ಎಂಬುದಾಗಿ ಹೇಳುವುದಾದರೆ ಈಗ ನಾವು ಜೀವಿಸುವಂತ ಈ ಲೋಕದ ವಿಷಯದಲ್ಲಿ ವಾಕ್ಯ ಹೇಳ್ತದೆ. And the spiritual forces, which means the wickedness that is happening in this world. ಈ ಒಂದು ಆತ್ಮಿಕವಾದ ಕ್ರೂರತೆ ಎಂಬುದಾಗಿ ಹೇಳುವುದಾದರೆ ಈ ಲೋಕದಲ್ಲಿ ಈಗ ಆಗುತ್ತಿರುವಂತಹ ವಿಷಯಗಳ ವಿಷಯದಲ್ಲಿ ಪ್ರಿಯರೇ. So now we know that against what we need to battle. ಈಗ ನಮಗೆ ತಿಳಿಯಲ್ಪಡ್ತದೆ ನಾವು ಯಾವುದರ ವಿರುದ್ಧವಾಗಿ ಹೋರಾಡ್ತಾ ಇದ್ದೇವೆ ಎಂಬ ವಿಷಯದಲ್ಲಿ. So these are the things that we need to battle against. ಇಂತಹ ವಿಷಯಗಳ ವಿರುದ್ಧವಾಗಿ ನಾವು ಹೋರಾಡ್ತೇವೆ. So as I have stated at the beginning, ನಾನು ಮೊದಲು ನಿಮ್ಮೊಂದಿಗೆ ಹೇಳಿದಂತೆ ಪ್ರಿಯರೇ, the battle begins in our mind. ಯುದ್ಧವು ನಮ್ಮ ಮನಸ್ಸಿನಲ್ಲಿ ಪ್ರಾರಂಭವಾಗುತ್ತದೆ. Now during battle, ಈ ಯುದ್ಧದ ಸಮಯದಲ್ಲಿ all at one shot you will not win. ನೀವು ತಕ್ಷಣವೇ ಒಮ್ಮೆಲೆ ನೀವು ಯುದ್ಧವನ್ನು ಜಯಿಸಲಿಕ್ಕೆ ಆಗುದಿಲ್ಲ. We see in battlefields, ನಾವೀಗ ಯುದ್ಧ ಭೂಮಿಯಲ್ಲಿ ನಾವು ನೋಡುತ್ತೇವೆ, the soldiers, they are being trained ಆ ಸೈನಿಕರು ಅವರು ತಮ್ಮ ತರಬೇತಿ ಪಡಿಸಿರುತ್ತಾರೆ. from days to months to years. ಅವರು ದಿನದಿಂದ ತಿಂಗಳುಗಟ್ಟಲೆ ಹಾಗೂ ವರ್ಷಗಟ್ಟಲೆ. Only when you are trained well, you'll be able to win the battle. ನಿಮ್ಮನ್ನು ತರಬೇತು ಪಡಿಸಿದ ನಂತರ ನಿಮಗೆ ಯುದ್ಧವನ್ನು ಜಯಿಸಲಿಕ್ಕೆ ಸಾಧ್ಯವಾಗ್ತದೆ. Otherwise, the battle, in that battle, you'll be victim to your enemy. ಇಲ್ಲದಿದ್ದರೆ ನೀವು ನಿಮ್ಮ ವೈರಿಯ ಕುತಂತ್ರಕ್ಕೆ ಬಲಿಪಶುವಾಗುತ್ತೀರಿ. And this enemy may not appear directly to you, ಈ ವೈರಿಯು ನಿಮ್ಮನ್ನು ನೇರವಾಗಿ ಭೇಟಿಯಾಗಲಿಕ್ಕಿಲ್ಲ ಪ್ರಿಯರೇ, but he will plan an approach to you. ಆತನು ಯೋಜನೆಯನ್ನು ಮಾಡಿ ನಿಮ್ಮನ್ನು ಹೊಂಚು ಹಾಕಿಸಿ ತನ್ನ ಯೋಜನೆಯಲ್ಲಿ ಸಿಲುಕಿಸಲು ಪ್ರಯತ್ನ ಪಡ್ತಾನೆ. So it would be in a form of different things. ಅದೊಂದು ಬೇರೆ ಬೇರೆ ವಿಧದ ರೀತಿಯಲ್ಲಿ ಆತನು ಬರುವಾತನಾಗಿದ್ದಾನೆ. It may be your personal things, ನಿಮ್ಮ ವೈಯಕ್ತಿಕ ವಿಷಯ ಆಗಿರಬಹುದು, your relationships, ನಿಮ್ಮ ಸಂಬಂಧಗಳಲ್ಲಿರಬಹುದು, or consequences of your life. ಇಲ್ಲದ್ರೆ ನಿಮ್ಮ ಜೀವಿತದ ಪರಿಣಾಮಗಳ ಮೂಲಕ ಆತ ನಿಮ್ಮನ್ನು ಆಕ್ರಮಣ ಮಾಡುತ್ತಾನೆ. So when the battle is being faced, ಯಾವಾಗ ಯುದ್ಧವನ್ನು ನೀವು ಭೇಟಿ ಆಗ್ತೀರಿ, you need to know that you need to be trained well. ನಿಮಗೆ ಗೊತ್ತಿರಬೇಕು ನೀವು ಒಂದು ಒಳ್ಳೆ ಸೈನಿಕನಂತ ನಿಮ್ಮನ್ನು ನೀವು ಸಿದ್ಧಪಡಿಸಿಕೊಳ್ಬೇಕು, ತರಬೇತು To ಪಡಿಸಿಕೊಳ್ಳಬೇಕು win the battle. ಆ ಯುದ್ಧವನ್ನು ಜಯಿಸಲು ಪ್ರಿಯರೇ. So training means you intentionally make a choice. ಈ ತರಬೇತಿ ಪಡಿಸುವುದು ಅಂತ ಹೇಳಿದ್ರೆ ನೀವು ಉದ್ದೇಶಪೂರ್ವಕವಾಗಿ ನಿಮ್ಮನ್ನು ನೀವು ತರಬೇತಿ ಪಡಿಸಿಕೊಳ್ಳುವಂತದ್ದಾಗಿದೆ. You choose to. ನೀವು ಆಯ್ಕೆ ಮಾಡಬೇಕು. So you're subjecting yourself willingly to undergo in that process. ನೀವು ಚಿತ್ತಪೂರ್ವಕವಾಗಿ ನಿಮ್ಮನ್ನು ನೀವೇ ತರಬೇತಿ ಪಡಿಸೋಕ್ಕೋಸ್ಕರ ಒಪ್ಪಿಸಿಕೊಡುವಂಥದ್ದು. So whatever you train in your mind, ಏನು ತರಬೇತು ನಿಮ್ಮ ಮನಸ್ಸಲ್ಲಿ ನೀವು ಮಾಡುತ್ತೀರೋ, or whatever you subject your mind to, ನೀವು ನಿಮ್ಮ ಮನಸ್ಸನ್ನು ಯಾವುದಕ್ಕೆ ಒಪ್ಪಿಸಿಕೊಡುತ್ತೀರೋ, and whatever you feed in your mind, ನಿಮ್ಮ ಮನಸ್ಸಿಗೆ ಏನು ನೀವು ಹಾಕಿಕೊಳ್ಳುತ್ತೀರೋ, that will become your mindset. ಅದು ನಿಮ್ಮ ಮನಸ್ಥಿತಿಯಾಗಿ ಪರಿವರ್ತನೆ ಆಗ್ತದೆ. And if you train or feed your mind with the things of this world, ನಿಮ್ಮ ಮನಸ್ಸನ್ನು ಈ ಲೋಕದ ವಿಷಯಗಳ ತಕ್ಕ ಹಾಗೆ ನೀವು ಅದನ್ನ ತರಬೇತು ಪಡಿಸುವುದಾದ್ರೆ, your mindset will be according to the attitude of this world. ನಿಮ್ಮ ಮನಸ್ಥಿತಿ ಈ ಜಗತ್ತಿಗೆ ಸಂಬಂಧ ರೀತಿಯಲ್ಲಿ ಅದು ಆ ರೀತಿಯಾಗಿ ಆಗಿಬಿಡುತ್ತದೆ. But if you train your mind with the word of God, ನಿಮ್ಮ ಮನಸ್ಸನ್ನು ದೇವರ ವಾಕ್ಯದಿಂದ ನೀವು ತರಬೇತಿ ಪಡಿಸುವುದಾದ್ರೆ, your mindset will be aligned to the truth that is according to the word of God. ನಿಮ್ಮ ಮನಸ್ಥಿತಿಯು ಈ ರೀತಿಯಾಗಿ ತರಬೇತಿ ಹೊಂದುತ್ತದೆ ದೇವರ ವಾಕ್ಯದ ಅನುಗುಣವಾಗಿಯೇ. And your will be aligned to what God has purpose in your life. ನಿಮ್ಮ ಆಗ ಚಿತ್ತವು ದೇವರ ಚಿತ್ತಕ್ಕೆ ಅನುಗುಣವಾಗಿ ಪರಿವರ್ತನೆ ಆಗ್ತದೆ. So the word of God says in Romans chapter 12 verse 2. ದೇವರ ವಾಕ್ಯವು ಹೇಳ್ತದೆ ರೋಮಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನದಲ್ಲಿ ಪ್ರಿಯರೇ, It says like this: Do not conform to the patterns of this world, but be transformed by the renewing of your mind. Amen. Then you will be able to test and approve what God's will is, His good, pleasing and perfect will. Amen. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಾನುಸಾರಕವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳುಕೊಳ್ಳುವಿರಿ ಎಂಬುದೇ. So it is told that do not be conformed to this world. ಇಲ್ಲಿ ಹೇಳಲ್ಪಟ್ಟಿದೆ ಈ ಲೋಕಾನುಸಾರವಾದ ಮನಸ್ಸನ್ನು ನೀವು ಹೊಂದಿಕೊಳ್ಳಬೇಡಿರಿ ಎಂಬುದಾಗಿ. Which means do not adapt to the patterns of this world in your mind. ಅಂದ್ರೆ ಈ ಲೋಕದ ಆಚರಣೆಗಳನ್ನು ನೀವು ಸ್ವೀಕರಿಸಿಕೊಳ್ಳಬೇಡಿರಿ ಎಂಬುದಾಗಿ ಬರೆದಿದೆ. But it says that be transformed by the renewing of your mind. ಇಲ್ಲಿ ಈ ರೀತಿಯಾಗಿ ಬರೆದಿದೆ, ನಿಮ್ಮ ಮನಸ್ಸನ್ನು ನೂತನಪಡಿಸಿಕೊಂಡು ಎಂಬುದಾಗಿ. Renewing means it is an act of starting again. ಇಲ್ಲಿ ನೂತನಪಡಿಸುವುದು ಎಂಬುದಾಗಿ ನಾವು ನೋಡುವುದಾದ್ರೆ ಪುನಃ ನೀವು ಅದನ್ನ ಪುನರಾವರ್ತಿ ಹೊಸದಾಗಿ ಪ್ರಾರಂಭಿಸುವುದೇ ಆಗಿದೆ. As we know that
ಅದು ನಾವು ತಿಳಿದಿದ್ದೇವೆ. Every day that we need to face a battle. ನಮಗೆ ಗೊತ್ತುಂಟು ಪ್ರತಿನಿತ್ಯ ಒಂದು ಯುದ್ಧವು ನಮ್ಮ ಜೀವಿತದಲ್ಲಿ ಇರುತ್ತದೆ ಎಂಬುದಾಗಿ. Every day there is a conflict between the flesh and the spirit. ಪ್ರತಿದಿನವೂ ಶರೀರ ಮತ್ತು ಆತ್ಮದ ನಡುವೆ ಯುದ್ಧಗಳು ನಡೀತದೆ ಎಂಬುದಾಗಿ ಗೊತ್ತಿದ್ದು ಕೂಡ Then and then ಆಗಾಗವೇ you need to renew, start again. ನಾವು ಆಗಾಗಲೇ ನಮ್ಮನ್ನು ನೂತನಪಡಿಸಿಕೊಂಡು ಪುನರಾವರ್ತಿ ನಾವು ನೂತನಪಡಿಸಿಕೊಂಡು ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳಬೇಕು. So at one point of your time, ಒಂದು ಕಾಲಘಟ್ಟದ ನಂತರ, maybe day to day in your life, ನೀವು ನಿಮ್ಮ ದಿನಂಪ್ರತಿ ಜೀವಿತದಲ್ಲಿ ಪ್ರಿಯರೇ, you might be facing the battle of depression, anxiety or fear in your mind. ನೀವು ನಿಮ್ಮ ಮನಸ್ಸಿನಲ್ಲಿ ಚಿಂತೆ ಅಥವಾ ಕುಗ್ಗಿಸುವಿಕೆ ಹಾಗೂ ಹೆದರಿಕೆ ಈ ಮನಸ್ಥಿತಿಯಿಂದ ನೀವು ತುಂಬಿಕೊಂಡಿರಬಹುದು. Might be you're still fighting it because you haven't dealt with it. ಈ ವಿಷಯಗಳೆಲ್ಲ ನೀವು ಹೋರಾಡ್ತಾ ಇರಬಹುದು ಈಗಲೂ ಕೂಡ, ಯಾಕಂದ್ರೆ ಅದನ್ನು ನೀವು ಸರಿಪಡಿಸದೇ ಇರದ ಕಾರಣ. But instead you have to let go yourself, undergo that training. ಇದು ನಿಮ್ಮನ್ನು ನೀವು ಸರಿಪಡಿಸಿಕೊಂಡು ಆ ಒಂದು ತರಬೇತಿಯಲ್ಲಿ ನೀವು ತೊಡಗಿಕೊಳ್ಳುವುದು ಬಹಳ ಮುಖ್ಯ ಪ್ರಿಯರೇ. Submitting yourself under this training. ನಿಮ್ಮನ್ನು ನೀವೇ ಈ ಒಂದು ತರಬೇತಿಯಲ್ಲಿ ತೊಡಗಿಸಿಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿದೆ ಪ್ರಿಯರೇ. And because you still hold on to these thoughts in your mind, ಈ ಒಂದು ಅಲ್ಲಸಲ್ಲದ ಯೋಚನೆಗಳನ್ನು ನಿಮ್ಮ ಮನಸ್ಸಲ್ಲಿ ಇಟ್ಟುಕೊಂಡಿರುವ ಕಾರಣ you limit yourself to be trained to win the battle. ನೀವು ನಿಮ್ಮ ಒಂದು ಹಿನ್ನಡತೆಗೆ ನೀವೇ ಕಾರಣವಾಗಿರುತ್ತೀರಿ, ಯಾಕಂದ್ರೆ ನೀವು ನಿಮ್ಮ ಮನಸ್ಸನ್ನು ತರಬೇತಿ ಪಡಿಸಿಕೊಂಡಿರುವುದಿಲ್ಲ. And we see that when you allow your mind to be fed with the word of God, ನಾವಿಲ್ಲಿ ನೋಡುವ ನಿಮ್ಮ ಮನಸ್ಸನ್ನು ದೇವರ ವಾಕ್ಯದಿಂದ ತುಂಬಿಕೊಂಡಿರುವುದಾದರೆ, and when you are renewing your mind with the truth, ನೀವು ನಿಮ್ಮ ಮನಸ್ಥಿತಿಯನ್ನು ಹೊಸದು ಮಾಡುವುದಾದರೆ ದೇವರ ವಾಕ್ಯದ ಅನುಸಾರವಾಗಿ, we see in 1 Peter 5 verse 7. ಇಲ್ಲಿ ನಾವು ನೋಡ್ತೇವೆ ಮೊದಲ ಪೇತ್ರ 5ನೇ ಅಧ್ಯಾಯ 7ನೇ ವಚನದಲ್ಲಿ ಪ್ರಿಯರೇ, It says, cast all your anxiety on him because he cares for you. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸ್ತಾನೆ ಎಂಬುದೇ. And we see Psalms chapter 55 verse 22. ಕೀರ್ತನೆ 55:22 ಕೂಡ ನಾವು ನೋಡುತ್ತೇವೆ. So it says that, cast your cares on the Lord and he will sustain you. He will never let the righteous be shaken. ಆಮೆನ್. ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು, ನೀತಿವಂತನನ್ನು ಎಂದಿಗೂ ಕದಲಗೊಳಿಸನು ಎಂಬುದೇ. So when you hold on to this truth, ನೀವು ಈ ಸತ್ಯವನ್ನು ಹಿಡ್ಕೊಂಡಾಗ ಪ್ರಿಯರೇ, it will set you free and walk in freedom with victory. ಇದು ನಿಮ್ಮನ್ನು ಬಿಡುಗಡೆ ಮಾಡ್ತದೆ, ಮಾತ್ರವಲ್ಲ ನಿಮ್ಮನ್ನು ಜಯದ ಹಾದಿಯಲ್ಲಿ ನಡೆಸುವಂಥದ್ದಾಗಿದೆ. Because no more you're under the submission of your own thought. ಯಾಕಂದ್ರೆ ನೀವು ನಿಮ್ಮ ಸ್ವಂತ ಆಲೋಚನೆಗಳಿಗೆ ನೀವು ಈಗ ಆಳಾಗಿರುವುದಿಲ್ಲ. Why? Because again the same of God we see in Philippians chapter 4 verse 5 and 7. ಯಾಕೆಂಬುದಾಗಿ ನಾವು ನೋಡುವುದಾದರೆ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 5ರಿಂದ 7ನೇ ವಚನ ಪ್ರಿಯರೇ. We'll read it. Let your gentleness be evident to all. The Lord is near. Amen. Do not be anxious about anything, but in every situation, by prayer and petition, with thanksgiving, present your request to God, and the peace of God, which transcends all understanding, will guard your heart and your minds in Christ Jesus. ನಿಮ್ಮ ಸೈರಣೆಯು ಎಲ್ಲ ಮನುಷ್ಯರಿಗೆ ಗೊತ್ತಾಗಲಿ, ಕರ್ತನು ಹತ್ತಿರವಾಗಿದ್ದಾನೆ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೈವ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು ಎಂಬುದೇ. So when you go through this battle of depression, anxiety or fear in your mind, ಈ ಒಂದು ಮನಸ್ಥಿತಿಯಲ್ಲಿ ನಿಮ್ಮದು ಚಿಂತೆ, ಕುಗ್ಗಿಸುವಿಕೆ ಹಾಗೂ ಹೆದರಿಕೆ ತುಂಬಿರುವಂಥ ಮನಸ್ಥಿತಿಯಲ್ಲಿ ನೀವು ಹಾದು ಹೋಗುವಾಗ, when you hold on to the truth and when you feed this truth to your mind, ನೀವೊಂದು ಆ ಒಂದು ಸತ್ಯವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಆ ಸತ್ಯವನ್ನು ನಿಮ್ಮ ಮನಸ್ಸಿಗೆ ನೀವು ಹಾಕಿಕೊಂಡು ನಡೆಯುವಾಗ, as we see in this word what it says, it says that you know the peace of Christ will guard your heart and mind. ಈ ವಾಕ್ಯಾನುಸಾರವಾಗಿ ನಾವು ನೋಡ್ತೇವೆ ಏನಂತೆ, ಈ ವಾಕ್ಯವು ನಿಮ್ಮನ್ನು ಶಾಂತಿಯಲ್ಲಿ ಸಮಾಧಾನದಲ್ಲಿ ಬಲಪಡಿಸಿ ನಡೆಸುವಂಥದ್ದಾಗಿರ್ತದೆ ಎಂಬುದಾಗಿ. So it will guard both your heart as well as your mind in Christ Jesus, who will provide you the peace. ಆಮೆನ್. ವಾಕ್ಯಾನುಸಾರವಾಗಿ ನಿಮ್ಮ ಮನಸ್ಸನ್ನು ಮತ್ತು ನಿಮ್ಮ ಹೃದಯವನ್ನು ಆ ಸತ್ಯವು ಕಾದುಕೊಂಡು ನಿಮ್ಮನ್ನು ಯೇಸು ಕ್ರಿಸ್ತನ ಚಿತ್ತದಂತೆ ಯೇಸುವಿನ ಬಲದಲ್ಲಿ ನಿಮ್ಮನ್ನು ನಡೆಸ್ತದೆ. Why it is in Christ?
ಯಾಕೆ ಅದು ಕ್ರಿಸ್ತನಲ್ಲಿ ಬಲ ಹೊಂದುವಂಥದ್ದು ಎಂಬುದಾಗಿ ನೋಡುವುದಾದರೆ, Because it is Christ alone. He has already won the battles for us and is already victorious. ಯಾಕಂದ್ರೆ ಕ್ರಿಸ್ತನು ಈಗಾಗಲೇ ಯುದ್ಧವನ್ನ ಜಯಿಸಿದ್ದಾನೆ, ನಮಗೆ ಜಯವನ್ನು ತಂದು ಕೊಟ್ಟಿದ್ದಾನೆ. And he himself is the one who can make us walk victoriously day by day. ಯಾಕಂದ್ರೆ ಯೇಸು ಕ್ರಿಸ್ತನೇ ನಮ್ಮನ್ನು ಆ ಜಯದ ಹಾದಿಯಲ್ಲಿ ದಿನಂಪ್ರತಿ ನಮ್ಮನ್ನು ನಡೆಸಲು ಶಕ್ತನಾಗಿದ್ದಾನೆ. So how do you defeat the enemy? ಹೇಗೆ ನೀವು ವೈರಿಯನ್ನ ಸೋಲಿಸಬಹುದು? Or how you become a conqueror? ಹೇಗೆ ನೀವು ಜಯಶಾಲಿಗಳಾಗಬಹುದು? By making a choice ಆಯ್ಕೆಯನ್ನು ಮಾಡುವುದರ ಮೂಲಕ ಪ್ರಿಯರೇ, to align your thoughts according to the word of God. ನಿಮ್ಮ ಮನಸ್ಥಿತಿಯನ್ನು, ನಿಮ್ಮ ಆಲೋಚನೆಗಳನ್ನು ದೇವರ ವಾಕ್ಯಾನುಸಾರವಾಗಿ ಅದನ್ನು ಮಾಡೋದ್ರಿಂದ. So how do you align your thoughts with the word of God? ಹೇಗೆ ನಿಮ್ಮ ಆಲೋಚನೆಗಳನ್ನು ದೇವರ ವಾಕ್ಯಾನುಸಾರವಾಗಿ ಮಾಡುವಂಥದ್ದು, ನಡೆಯುವಂಥದ್ದು? By feeding your mind with word of God. ದೇವರ ವಾಕ್ಯದಿಂದ ನಿಮ್ಮ ಮನಸ್ಸನ್ನು ತುಂಬಿಸುವಂಥದ್ದು. By training the mind with the word of God. ದೇವರ ವಾಕ್ಯದಿಂದ ನಿಮ್ಮ ಮನಸ್ಸನ್ನು ತರಬೇತು ಮಾಡುವಂಥದ್ದು. And by subjecting your mind in the word of God. ನಿಮ್ಮ ಮನಸ್ಸನ್ನು ದೇವರ ವಾಕ್ಯಕ್ಕೆ ಸಂಪೂರ್ಣವಾಗಿ ಒಪ್ಪಿಸಿಕೊಡುವಂಥದ್ರಿಂದಲೇ. It's not just for 1 or 2 days. ಅದು ಖಾಲಿ 1-2 ದಿನದ ಕಾರ್ಯವಲ್ಲ. It is continuous. ಅದು Day. ದಿನಂಪ್ರತಿ ನಿತ್ಯವೂ ನಡೆಯುವಂಥ ಕಾರ್ಯವಾಗಿದೆ. Day in and out. ದಿನಂಪ್ರತಿಯೂ ಕೂಡ. So how is it? ಅದು ಹೇಗೆ ಸಾಧ್ಯ? So the first step is ಮೊದಲ ಹೆಜ್ಜೆ ಪ್ರಿಯರೇ, daily reading the word of God. ದೇವರ ವಾಕ್ಯವನ್ನು ದಿನಂಪ್ರತಿ ಓದುವುದರಿಂದ. When you read daily, ನೀವು ದಿನಂಪ್ರತಿ ಅದನ್ನು ಓದುವುದರಿಂದ you will study the word of God. ಅದನ್ನು ನೀವು ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭಿಸ್ತೀರಿ. And as you study the word of God, ದೇವರ ವಾಕ್ಯನ ಅಧ್ಯಯನ ಮಾಡೋದ್ರಿಂದ you will meditate the word of God. ಅದನ್ನು ನೀವು ಧ್ಯಾನಿಸಲಿಕ್ಕೆ ಪ್ರಾರಂಭಿಸ್ತೀರಿ. So meditating the word of God means ದೇವರ ವಾಕ್ಯವನ್ನು ಧ್ಯಾನಿಸುವುದರಿಂದ replacing your worries in verses what had spoken to you. ಅವನು ನಿಮ್ಮ ಚಿಂತೆಗಳನ್ನು ದೇವರ ವಾಕ್ಯದ ಮೂಲಕ ನೀವು ಅದನ್ನು ಅಧ್ಯಯನ ಮಾಡೋದ್ರಿಂದ ದೇವರ ವಾಕ್ಯವು ನಿಮ್ಮಲ್ಲಿ ಮಾತಾಡಲಿಕ್ಕೆ ಪ್ರಾರಂಭಿಸ್ತದೆ. So instead of thinking or worrying about one particular thing in your mind, ನೀವು ಅದನ್ನು ಚಿಂತೆ ಮಾಡೋದ್ರಿಂದ ಅಥವಾ ಒಂದು ವಿಷಯದ ಬಗ್ಗೆ ನೀವು ಚಿಂತೆ ಮಾಡುವುದಾದರೆ, that is replaced by the word of God, the promises of God that has been spoken to you. ಅದು ದೇವರ ವಾಗ್ದಾನಕ್ಕೆ ಪರಿವರ್ತನೆ ಆಗ್ತದೆ. ದೇವರ ವಾಕ್ಯವೇ ನಿಮ್ಮೊತ್ತಿಗೆ ಮಾತಾಡ್ತದೆ. ಅದರ ಮೂಲಕ ನೀವು ಆಲೋಚನೆ ಮಾಡಲಿಕ್ಕೆ ಪ್ರಾರಂಭಿಸ್ತೀರಿ. So when you meditate on this word of God during that situation, ದೇವರ ವಾಕ್ಯನ ಆ ಸಂದರ್ಭದಲ್ಲಿ ನೀವು ಜ್ಞಾನ ಮಾಡುವುದಾದ್ರೆ, the peace ಆ ಒಂದು ಶಾಂತಿ, in Christ Jesus, ಆ ಕ್ರಿಸ್ತನ ಶಾಂತಿ ನಿಮ್ಮಲ್ಲಿ ಸಿಗುತ್ತದೆ. as he has told in the word that it will guard your heart and mind. ಆ ಕ್ರಿಸ್ತನ ಶಾಂತಿ ನಿಮ್ಮ ಹೃದಯವನ್ನು, ನಿಮ್ಮ ಮನಸ್ಸನ್ನು ಕಾಯುತ್ತದೆ ಎಂಬುದಾಗಿ ವಾಕ್ಯದಲ್ಲಿ ಹೇಳಿದಂತೆ ಆ ಕಾರ್ಯವನ್ನು ಆ ವಾಕ್ಯವು ಮಾಡುತ್ತದೆ. And definitely ಖಂಡಿತವಾಗಿ ಕೂಡ you will praise during those situations. ಈ ಒಂದು ಸಂದರ್ಭದಲ್ಲಿ ಹಾದು ಹೋಗುವ ನೀವು ಆರಾಧಿಸ್ತೀರಿ, ದೇವರಿಗೆ ಆರಾಧನೆ ಮಾಡುವವರಾಗಿರುತ್ತೀರಿ. You will give thanks to him. ದೇವರಿಗೆ ಧನ್ಯವಾದವನ್ನು ಅರ್ಪಿಸುತ್ತೀರಿ. Not just for what you have received during that situation, ನೀವು ಖಾಲಿ ಏನು ಸ್ವೀಕರಿಸ್ತೀರಿ ಆ ಸಂದರ್ಭದಲ್ಲಿ ಅದಕ್ಕೆ ಮಾತ್ರವಲ್ಲದೆ, but knowing the truth who he is in your life. ನೀವು ಆ ಸತ್ಯವನ್ನು ತಿಳ್ಕೊಂಡು ಆತನು ನಿಮ್ಮ ಜೀವಿತದಲ್ಲಿ ಏನಾಗಿದ್ದಾನೆ ಎಂಬುದಾಗಿ ತಿಳ್ಕೊಂಡು ನೀವು ಆರಾಧನೆ ಮಾಡ್ತೀರಿ. That is the real victory that you step ahead. ಅದು ನಿಜವಾದ ಒಂದು ಜಯವಾಗಿದೆ ನೀವು ಮುಂದೆ ಹೆಜ್ಜೆ ಇಡಲು ಪ್ರಿಯರೇ. That too when you go in this battle. ಈ ಒಂದು ಯುದ್ಧದಲ್ಲಿ ನೀವು ಹೋಗುವಾಗ ಇದು ಒಂದು ಕಾರ್ಯವಾಗಿದೆ. So I believe ನಾನು ನಂಬ್ತೇನೆ ಪ್ರಿಯರೇ, that these words have encouraged you. ಈ ವಾಕ್ಯವು ನಿಮ್ಮನ್ನು ಉತ್ತೇಜನ ಪಡಿಸಿದೆ ಎಂಬುದಾಗಿ. May the Spirit of God speak to you deeper. ದೇವರ ಆತ್ಮನು ಈ ವಾಕ್ಯದ ಬಗ್ಗೆ ನಿಮ್ಮೊಂದಿಗೆ ಇನ್ನೂ ಆಳವಾಗಿ ಮಾತಾಡಲಿ. God bless you all. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ ಪ್ರಿಯರೇ.